ಅಮೆರಿಕ ಒಂದು ಕಡೆ ಕದನ ವಿರಾಮ ಅಂತ ಹೇಳ್ತಾ ಇದೆ. ಹಾಗಾದರೆ ಯುದ್ಧ ನಿಂತು ಹೋಗಿದೆಯಾ? ಟ್ರಂಪ್ ಹೇಳಿಬಿಟ್ರೆ ಇರಾನ್ ಇನ್ನು ಮುಂದಕ್ಕೆ ಯುದ್ಧವನ್ನೇ ಮಾಡಲ್ವಾ? ಇರಾನ್ ಯುದ್ಧವನ್ನು ಸ್ಟಾಪ್ ಮಾಡಿಬಿಡುತ್ತಾ? ಹಾಕೋ ಬಾಂಬ್ಗಳನ್ನೆಲ್ಲ ಹಾಕಾದ ಮೇಲೆ ಟ್ರಂಪ್ನ ಹೇಳಿಕೆಯ ಮೇಲೆ ಇರಾನ್ನ ನಿರ್ಧಾರ ಡಿಸೈಡ್ ಆಗುತ್ತಾ? ಖತಾರ್ನ ಅಮೆರಿಕ ಸೇನೆಯ ನೆಲೆಗಳಿತ್ತಲ್ಲ, ಅದರ ಮೇಲೆ ಇರಾನ್ ದಾಳಿ ಮಾಡಿದ್ದು ಯಾಕೆ? ಈ ದಾಳಿ ಮಾಡಿದರೂ ಕೂಡ ಈ ಒಂದು ದಾಳಿ ಇದೆಯಲ್ಲ, ಸಾಂಕೇತಿಕ ದಾಳಿ ಏನೋ ಎನ್ನುವಂತೆ ಸ್ವಲ್ಪ ಬಿಂಬಿತವಾಗ್ತಾ ಇದೆ. ಇದು ತುಂಬ ಸೀರಿಯಸ್ ಆಗಿ ಮಾಡಿದಂಥ ಅಟ್ಯಾಕ್ ಅಲ್ಲ. ಇದು ಒಂದು ಮನೆ ಮೇಲೆ ಒಂದು ಕ್ಷಿಪಣಿ ಬಿದ್ದಾಗಲೂ ಕೂಡ ಮನೆ ಮಾಳಿಗೆ ಮೇಲೆ ಯಾರೋ ಸಣ್ಣಗೆ ಬೆಂಕಿ ಹೊತ್ತಿಸಿದ್ದಾರೇನೋ ಎನ್ನುವಂತೆ ಕಾಣಿಸ್ತಾ ಇತ್ತು ಖತಾರ್ ಮೇಲಿನ ದಾಳಿ. ಇರಾನ್ನಲ್ಲಿ ತನ್ನ ಮುಖ ಉಳಿಸಿಕೊಳ್ಳುವ ಸಲುವಾಗಿ ಖಮೇನಿ ಈ ಥರದ ಒಂದು ಸಾಂಕೇತಿಕ ದಾಳಿಯನ್ನು ಅಮೆರಿಕದ ಸೇನಾ ನೆಲೆಗಳ ಮೇಲೆ, ಖತಾರಲ್ಲಿರತಕ್ಕಂಥ ಸೇನಾ ನೆಲೆಗಳ ಮೇಲೆ ಮಾಡಿದಂಥ ದಾಳಿನ ಇಸ್ರೇಲ್ನ ಬಿರ್ಷೇಬಾ ನಗರ ಒಂದು ಕಡೆ ಹೊತ್ತಿ ಉರಿದಿದೆ. ಅಲ್ಲಿಗೆ ಇರಾನ್ ತನ್ನ ದೇಶದ ಜನಗಳ ಎದುರುಗಡೆ ನಾನೇನೋ ಮಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀವಿ ಅಂಥೇಳಿ ಆ ಜನಗಳಿಗೆ ನಂಬಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಇದರ ಮಧ್ಯದಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸ್ಬಿಟ್ಟೆ ಅಂಥೇಳಿ ನೊಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿದ್ದಂಥ ಟ್ರಂಪ್ ಮತ್ತೊಮ್ಮೆ ಇದೇ ಇರಾನ್ ಇಸ್ರೇಲ್ ಯುದ್ಧವನ್ನು ನಾನು ಸೀಸ್ ಫೈರ್ ಹೇಳಿಬಿಟ್ಟಿದ್ದೀನಿ ಅಂಥೇಳಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಾ? ನಿಜಕ್ಕೂ ಯುದ್ಧ ನಿಂತಿದೆಯಾ? ಈ ಯುದ್ಧ ನಿಂತಿದ್ದರೆ ಏನು, ನಿಲ್ಲದೇ ಇದ್ದರೆ ಏನು, ಮತ್ತು ಇದರ ಮೇಲೆ ಇರತಕ್ಕಂತಹ ಆರ್ಥಿಕ ಪರಿಣಾಮಗಳು, ಇದ್ರ ಬಗ್ಗೆ ಎಲ್ಲ ಇಡೀ ವಿಶ್ವ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರಾ? ಇರಾನ್ ಈ ಥರ ಮಾತು ಕೇಳ್ತಾ ಇದ್ದಾರೆ, ಇಸ್ರೇಲ್ ಈ ಥರ ಮಾತು ಕೇಳ್ತಾ ಇದ್ದಾರೆ, ಇಬ್ಬರಿಗೂ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್, ನೀವಿಬ್ಬರು ಕೂಡ ಶಾಂತಿಪರ ನಿಂತಿರೋದಕ್ಕೆ ಅನ್ನೋ ರೀತಿಯಲ್ಲಿ ಟ್ರಂಪ್ನ ಮಾತುಗಳು ಬರ್ತಾ ಇದೆಯೇ ವಿನಃ ಇಸ್ರೇಲ್ ಆಗಲಿ ಈ ಕಡೆ ಇರಾನ್ ಆಗಲಿ ದೊಡ್ಡ ಮಟ್ಟದಲ್ಲಿ ಟ್ರಂಪ್ನ ಮಾತುಗಳಿಗೆ ಕೇರ್ ಮಾಡದಂತೆ ಕಾಣಿಸ್ತಾ ಇಲ್ಲ. ಯುದ್ಧ ನಿಲ್ಲಬೇಕಾಗಿತ್ತು, ಯುದ್ಧ ನಿಲ್ತಾ ಇಲ್ಲ. ಹಾಗಾಗಿ ಇದರ ಪರಿಣಾಮಗಳು ಏನಿರ್ತವೆ ಈ ಒಂದು ವಿಚಾರದಲ್ಲಿ ಟ್ರಂಪ್ ಹೇಳಿದಾಗ ಭಾರತ ಪಾಕಿಸ್ತಾನ ಯುದ್ಧ ನಿಂತು ಹೋಯಿತು ಅಂತೇಳಿ ಟ್ರಂಪ್ 12 ಸಲ ಹೇಳಿರೋದು. ಆದರೆ ಸ್ಪಷ್ಟ ನಿರಾಕರಣೆ ಇದೆ, ಈ ಥರ ಹೇಳಿಲ್ಲ, ಟ್ರಂಪ್ ಹೇಳಿದಕ್ಕೆ ನಾವು ನಿಲ್ಲಿಸಿಲ್ಲ ಅಂತ. ಪಾಕಿಸ್ತಾನ ಕೂಡ ಹೇಳ್ತಾ ಇದೆ, ಅರಬ್ನ ಪ್ರಿನ್ಸ್ ಹೇಳಿದಕ್ಕೆ ನಾವು ನಿಲ್ಲಿಸಿದ್ದು ಅಂಥೇಳಿ. ಇದರ ಮಧ್ಯದಲ್ಲಿ ಟ್ರಂಪ್ ಇಲ್ಲಿ ಮಾಡೋಕ್ಕೆ ಹೊರಟಿರೋದೇನು? ಜೊತೆಗೆ ಹೊರ್ಮುಜ್ ಜಲಸಂಧಿ, ಇದರ ಕಥೆ ಏನು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಾಗರಾಜ್ ಆಚಾರ್ ಇದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ನಿಮಗೆ ನಾಗರಾಜ್ ಆಚಾರ್ ಅವರೇ. ಇನ್ನೊಂದು ಕಡೆ ಕಿರಣ್ ಕುಮಾರ್ ಅವರಿದ್ದಾರೆ, ಜೂನಿಯರ್ ಕಮಾಂಡಿಂಗ್ ಆಫೀಸರ್, ಹಾಸನದಿಂದ ಸಂಪರ್ಕದಲ್ಲಿದ್ದಾರೆ ನಮ್ಮೊಂದಿಗೆ. ಕಿರಣ್ ಕುಮಾರ್ ಅವರೇ, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ತೆ ಸರ್. ಇನ್ನೊಂದು ಕಡೆ ನಮಗೆ ಮೋಹನ್ ಚಿತಾಳೆ ಅವರಿದ್ದಾರೆ, ನಿವೃತ್ತ ವಾಯುಸೇನಾ ಅಧಿಕಾರಿ. ಮೋಹನ್ ಚಿತಾಳೆ ಅವರೇ, ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ತೆ. ನಮಸ್ತೆ. ಫೈನ್ ಸರ್. ಈಗ ನಾನು ಮೊಟ್ಟ ಮೊದಲಿಗೆ ಕಿರಣ್ ಕುಮಾರ್ ಅವ್ರ ಕೇಳಕ್ಕೆ ಇಷ್ಟಪಡ್ತೀನಿ. ಕಿರಣ್ ಕುಮಾರ್ ಅವರೇ, ಈಗ ಈ ಒಂದು ಯುದ್ಧ ಅಥವಾ ಈ ಯುದ್ಧ ವಿರಾಮ, ಕದನ ವಿರಾಮ, ಸೀಸ್ ಫೈರ್, ಈ ಮಾತು ಕೇಳಿ ಬರ್ತಾ ಇದೆಯಲ್ಲ, ನಿಜಕ್ಕೂ ಇದನ್ನು ಕದನ ವಿರಾಮ ಅಂತ ಯಾರಾದರೂ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ? ಸರ್, ಎಲ್ಲಿವರೆಗೂ ಇರಾನ್ ಆಗಲಿ ಅಥವಾ ಇಸ್ರೇಲ್ ಆಗಲಿ ಬಹಿರಂಗವಾಗಿ ಯಾವುದೇ ಆದಂಥ ರೈಟಿಂಗ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯಾವ ಅಧ್ಯಕ್ಷರು ಸಹ ಇದನ್ನ ಘೋಷಣೆ ಮಾಡಿಲ್ಲ. ಘೋಷಣೆ ಮಾಡಿರ್ತಕ್ಕಂಥದ್ದು ಅಮೆರಿಕದ ಅಧ್ಯಕ್ಷರಾದಂತಹ ಟ್ರಂಪ್ ಅವರು ಮಾತ್ರ. ಸೊ ಆದ್ದರಿಂದ ಅವ್ರು ಹೇಳ್ತಾರೆ ನಾವು ಹೇಳಿಲ್ಲ ಅಂತ ಇರಾನ್ ಅವರು, ಇಸ್ರೇಲ್ ಅವರು ಹೇಳ್ತಾರೆ ನಾವು ಹೇಳಿಲ್ಲ ಇದನ್ನ ಅಂತ. ಸೊ ಈಗಲೂ ಇಸ್ರೇಲಲ್ಲಿ ಈಗಲೂ ಒಂದು ಅವರದ್ದು ಸಂಸತ್ತಲ್ಲಿ ಏನು ಸಭೆ ನಡೀತಾ ಇದೆ ಅದ್ರ ಪ್ರಕಾರ ಅವರು ಅದ್ರ ತದನಂತರ ನಾವು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದಂಥ ಒಂದು ಸುದ್ದಿವಾಹಿನಿಯಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಯಾರ ಒಂದು ಲಾಭಕ್ಕೋಸ್ಕರ ಈ ಒಂದು ಏನು ಹೇಳ್ತೀವಿ ನಾವು, ಈ ಒಂದು ತೀರ್ಮಾನವನ್ನು ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಅವರು ಹೇಳಿದ್ದಾರೆ ಅನ್ನೋದು ಇಲ್ಲಿವರೆಗೂ ಯಾವುದೇ ಒಂದು ನಮಗೆ ಸಾಕ್ಷ್ಯಾಧಾರಗಳು ಸಿಗ್ತಾ ಇಲ್ಲ. ಓಕೆ, ಗೊಂದಲ ಇದೆ. ಓಕೆ.